ಪಾಪ ಕೆಲವು ರೈತರು ಕೆಲವು ವಿಡಿಯೋಗಳಾಗ್ತಾರೆ, ಫೋಟೋಗಳಾಗ್ತಾರೆ, ನಮ್ಮ ಗಿಡ ಬೆಳವಣಿಗೆ ಇಲ್ಲ, 2 ವರ್ಷ ಆಯ್ತು, 3 ವರ್ಷ ಆಯ್ತು, ಬೆಳವಣಿಗೆ ಕುಂಠಿತಾ ಇದೆ, ಪಾಪ ಅವರದೇ ಆದ ನೋವುಗಳು ಹೇಳ್ಕೊಂತಾರೆ. ಅದು ನನಗನ್ಸೋದೇನಂದ್ರೆ ಆ ಗಿಡ ಬೆಳವಣಿಗೆಗೆ ಪೂರಕ ವಾತಾವರಣನ ಅವರು ಸೃಷ್ಟಿ ಮಾಡಲಿಲ್ಲ. ಒಂದು ಅದು ಹೇಗಂದ್ರೆ ಒಂದ್ 2 ವರ್ಷದವರೆಗೂ ಗಿಡ ಸ್ವಲ್ಪ ನೆರಳಲ್ಲಿ ಇರಬೇಕು, ಅದಕ್ಕೆ ಬುಡಕ್ಕೆ ಬಿಸಿಲು ಬೀಳಬಾರ್ದು, ಆರೋಗ್ಯಯುತವಾಗಿರಬೇಕಾದ್ರೆ ಗಿಡ ಅದಕ್ಕೆ ಪೋಷಕಾಂಶಗಳು ಬೇಕು. ಆ ಪೋಷಕಾಂಶಗಳು ಯಾವ ರೀತಿ ಇರಬೇಕಂದ್ರೆ ನೈಸರ್ಗಿಕದತ್ತವಾದ ಪೋಷಕಾಂಶಗಳಾದ್ರೆ ತುಂಬಾ ಚೆನ್ನಾಗಿರ್ತವೆ. ಈ ರಾಸಾಯನಿಕ ಗೊಬ್ಬರಗಳು ಕಮ್ಮಿ ಮಾಡಬೇಕು. ಮುಖ್ಯವಾಗಿ ಕಳೆನಾಶಕ, ಈ ಕಳೆನಾಶಕ ಭೂಮಿ ಕ್ಲೀನ್ ಆಗಿರ್ಬೇಕಂತ ಕಳೆನಾಶಕ ಹೊಡೆದು ಜೀವಾಣುಗಳೆಲ್ಲ ಸತ್ತೋಗಿರ್ತವೆ. ಆ ಭೂಮಿಲಿ ಫಲವತ್ತತೆನೇ ಇರೋದಿಲ್ಲ. ನೋಡಿಲಿ, ಇದು ನಮ್ಗೇನು ತೊಂದರೆ ಮಾಡ್ತಾ ಇದೆ? ಏನಿಲ್ಲ. ಇಷ್ಟೊಂದು ಕಳೆ ಇದ್ರೂ ತೊಂದರೆ ಏನಿಲ್ಲ. ಇದ್ರ ಕೆಳಗಡೆ ಹೇಗಿದೆ ಅಂದ್ರೆ ಮಳೆ ಬಿದ್ದಾಗ ಇಲ್ಲ ನೀರು ಬಿದ್ದಾಗ ಇಲ್ಲಿ ಫಲವತ್ತತೆ ಹೇಗಿದೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ಗಿಡ ನೋಡಿ, ಆ ಗಿಡದ ಬುಡನೂ ಚೆನ್ನಾಗಿರುತ್ತೆ, ಗಿಡ ಆರೋಗ್ಯಯುತವಾಗಿರ್ತವೆ. ಇದು 1.5 ವರ್ಷ, ಒಂದು ವರ್ಷದ ಮೇಲೆ 7 ತಿಂಗಳ ಗಿಡ. ಒಂದೇ ಗಿಡ ಅಲ್ಲ, ಪಕ್ಕದ ಗಿಡನೂ ಹಾಗೆ ಇದೆ, ಈ ಗಿಡನೂ ಹಾಗೆ ಇದೆ, ಸಂಪೂರ್ಣ ತೋಟ ಫುಲ್ ಹಾಗೆ ಇದೆ. ಯಾವುದೇ ಇದರಲ್ಲಿ ಏನಕ್ಕಂದ್ರೆ ಕಾಡಿನ ವಾತಾವರಣ, ಆ ಗಿಡಕ್ಕೆ ಪೂರಕ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ. ಇದನ್ನ ನಾನು ಮೊದಲೇ ಪ್ಲಾನ್ ಮಾಡಿದ್ದೆ. 2 ವರ್ಷದವರೆಗೂ ಈ ರೀತಿ ಮಾಡಬೇಕು. 2 ವರ್ಷ ಆದ್ಮೇಲೆ ಆ ಬೇರೆಲ್ಲ ಕಚ್ಚುತ್ತೆ, ಗಿಡ ಸ್ವಲ್ಪ ಅದರದೇ ಆದ ಒಂದು ರೆಸಿಸ್ಟೆಂಟ್ ಪವರ್ ತಗೊಂಡಿರುತ್ತೆ, ಬೆಳವಣಿಗೆ ಚೆನ್ನಾಗಿ ಆದ್ಮೇಲೆ ಅದು ತಡೆಯುತ್ತೆ. ಅದು ಈ ಬಾಳೆಲ್ಲ ತೆಗೆದ ಮೇಲೆ ಬರೀ ಅಡಿಕೆ ಗಿಡ ಮಾತ್ರ ಇರುತ್ತೆ. ಆವಾಗ ಅಡಿಕೆ ಗಿಡಕ್ಕೆ ಬಿಸಿಲು ಬೀಳುತ್ತೆ, ಬೊಡ್ಡೆ ಅಂದ್ರೆ ಬುಡ ಇನ್ನೂ ದಪ್ಪ ಆಗುತ್ತೆ, ಗಿಡ ಆರೋಗ್ಯವಾಗಿ ಬೆಳೆಯೋಕೆ ಒಂದು ದಾರಿ ಆಗುತ್ತೆ. ಆ ಪೂರಕ ವಾತಾವರಣ ಇಲ್ಲ ಅಂದ್ರೆ ನಾವ್ ಏನೇ ಸರ್ಕಸ್ ಮಾಡಿದ್ರು ಸ್ವಲ್ಪ ಕಷ್ಟ. ಬಟ್ ಅನ್ಕೊಬಹುದು ಜನ, ಇವ್ರದ್ದು ಮಲೆನಾಡು ಪ್ರದೇಶ, ಇಲ್ಲಿ ತುಂಬಾ ನೀರಿದೆ ಆ ರೀತಿ ಅಂತ. ಇಲ್ಲ, ಏನಕ್ಕಂದ್ರೆ ಇದು ಅರೆ ಮಲೆನಾಡು. ಇದು ನನ್ನ ಜಮೀನ ನಾನು ಕಾಡಿನ ವಾತಾವರಣ ಮಾಡಿದೀನಿ. ಬಟ್ ನನ್ನ ಜಮೀನಿಂದ ಹೊರಗಡೆ ನನ್ನ ಪಕ್ಕದ ಜಮೀನು ನೋಡಿ ಈ ರೀತಿ ಇದೆ. 1.5 ವರ್ಷಕ್ಕೆ ಮುಂಚೆ ನನ್ನ ಜಮೀನು ಹೀಗೆ ಇತ್ತು. ಇಲ್ಲೆಲ್ಲ ನೀರಿಗೆ ಅಭಾವ ಇದೆ, ಬೆಳೆಗಳು ಸರಿ ನೋಡಿ ಈ ರೀತಿ ಏನು ಬೆಳೆಯಕ್ಕಾಗ್ತಾ ಇರ್ಲಿಲ್ಲ, ಫಲವತ್ತತೆ ಇರಲಿಲ್ಲ. ಫಲವತ್ತತೆ ವೃದ್ಧಿ ಮಾಡ್ಕೋಬೇಕಂತಾನೆ ನನ್ನ ಭೂಮಿನ ನಾನು ಈ ಕಾಡು ರೀತಿ ಕನ್ವರ್ಟ್ ಮಾಡಿದೆ. ಅಂದ್ರೆ ನೈಸರ್ಗಿಕವಾಗಿ ನಮ್ಮ ಭೂಮಿಲಿ ಫಲವತ್ತತೆ ವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಈ ಅಡಿಕೆಗೆ ಅಂತರ ಬೆಳೆಯಾಗಿ ಬಾಳೆ ಹಾಕಿದೆ. ನೋಡಿ, ಈಗ ಬಾಳೆ ಇದು ಆಕ್ಚುಲಿ ಇದು 2ನೇ ಕೂಳೆ ಬೆಳೆ. ಇದು ಮೊದಲು ಒಂದು 5 ತಿಂಗಳು ಮುಂಚೆ ಕಟಿಂಗ್ ಆಗಿತ್ತು, ಅದರಲ್ಲೂ ಒಂದು ಸ್ವಲ್ಪ ದುಡ್ಡು ಬಂತು. ಈಗ 2ನೇ ಕೂಳೆ ಬೆಳೆ ಅಂದ್ರೆ 1.5 ವರ್ಷದಲ್ಲಿ ನಾನು 2 ಸರಿ ಬಾಳೆ ಕಟಿಂಗ್ ಮಾಡ್ದಂಗಾಯ್ತು. ಇದರಲ್ಲೂ ಸ್ವಲ್ಪ ದುಡ್ಡು ಬರುತ್ತೆ. ಈ ರೀತಿ ರೈತರು ಹೆಂಗ್ ಮಾಡ್ಬೇಕಾದ್ರೆ ಭೂಮಿ ಫಲವತ್ತತೆ ಕಡೆಗೆ ಗಮನ ಕೊಡಬೇಕು. ಜೊತೆಲಿ ಅಂದ್ರೆ ಅಂತರ ಬೆಳೆಗೆ ಏನಾದ್ರು ಬೆಳ್ಕೊಂಡು ನಮ್ಮ ಖರ್ಚು ವೆಚ್ಚಗಳಿಗೆ ಸ್ವಲ್ಪ ದುಡ್ಡು ಮಾಡ್ಕೊಬೇಕು. ಅದ್ರ ಜೊತೆಲಿ ಪೋಷಕಾಂಶಗಳ ಕೊರತೆ ಆಗಬಾರ್ದು ಅಂದ್ಬಿಟ್ಟು ಭೂಮಿ ಫಲವತ್ತತೆ ಬಗ್ಗೆನೂ ಗಮನ ಹರಿಸಬೇಕು. ಈ ತರ ಮಾಡ್ಕೊಂಡ್ರೆ ಯಾರಿಗೂ ಲಾಸ್ ಆಗೋದಿಲ್ಲ, ಎಲ್ಲರೂ ಚೆನ್ನಾಗಿರ್ಬೋದು.